ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರ ಶ್ರೀ. ಇದು ನನ್ನ ಮಗಳ ಬರ್ಡೇ ವ್ಲಾಗ್ ಆಗಿದೆ. ಸೊ ಫಸ್ಟ್ ನಾವು ಕೋರಮಂಗಲಕ್ಕೆ ಹೋಗಿ ಎಲ್ಲರನ್ನೂ ಕರ್ಕೊಂಡು ನಾವು ಫಸ್ಟ್ ಹೋಗಿದ್ದು ಲಂಚ್ಗೆ, ನಾನ್ ವೆಜ್ ತಿನ್ನೋಣ ಅಂತ ಹೇಳಿಬಿಟ್ಟು ಲಂಚ್ಗೆ ಅಂತ ಔಟ್ಸೈಡ್ ಹೋದ್ವಿ. ಸೊ ನನ್ನ ಹಸ್ಬೆಂಡು ನಾಟಿ ಕೋಳಿ ಗೊಜ್ಜು ಜೊತೆಗೆ ಮುದ್ದೆ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ನಾವೆಲ್ಲ ಬಿರಿಯಾನಿ ತೊಗೊಂಡು ಕಬಾಬ್ ತೊಗೊಂಡ್ವಿ. ಸೊ ವೆಯ್ಟ್ ಮಾಡ್ತಾಯಿದ್ವಿ ಬರ್ತಾರೆ ಅಂತ. ಬಟ್ ಇಲ್ಲಿ ಲಾಸ್ಟ್ ಟೈಮ್ ನಾವು ಹೋಗಿ ತಿಂದಿದ್ವಿ ಒನ್ಸು, ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ನಾವು ಇದೇ ಪ್ಲೇಸಿಗೆ ಹೋದ್ವಿ. ಆ್ಯಂಡ್ ನಿಯರ್ ಬೈ ಅಲ್ಲೆಲ್ಲೂ ನಮಗೆ ಇಷ್ಟ ಆಗೋವಂತಹ ರೆಸ್ಟೋರೆಂಟ್ಸ್ ಇಲ್ಲ. ಸೊ ಈ ರೆಸ್ಟೋರೆಂಟಲ್ಲಿ, ಈ ಹೋಟೆಲ್ನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಕ್ವಾಂಟಿಟಿ ಕೂಡ ಚೆನ್ನಾಗಿರುತ್ತೆ. ಬಟ್ ನಮಗೆ ಕಬಾಬ್ ಅಷ್ಟೊಂದು ಇಷ್ಟ ಆಗಿಲ್ಲ. ಆ್ಯಂಡ್ ಪೆಪ್ಪರ್ ಡ್ರೈ ಅಂತ ಚಿಕನ್ ಕೊಟ್ಟಿದ್ರು, ನಂಗೆ ಅದು ತುಂಬಾ ಇಷ್ಟ ಆಯಿತು. ಸೊ ನಾವೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ಸಾಯಂಕಾಲ 6 o'clock ಮನೇಲಿ ಸುಮ್ಮನೆ ಸಿಂಪಲ್ಲಾಗಿ ಬಲೂನ್ಸ್ ಹಾಕಿಬಿಟ್ಟು ನನ್ನ ಮಗಳಿಗೆ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ಮಗಳಿಗೆ ಬಲೂನ್ಸ್ ಹಾಕಿ ಸೆಲೆಬ್ರೇಟ್ ಮಾಡಿ ಅಂತ ಅವಳೇ ಕೇಳಿದ್ಲು. ಇಲ್ಲಾಂದರೆ ನಾವು ಸುಮ್ಮನೆ ಕೇಕ್ ಹೋಟೆಲಲ್ಲೇ ಕಟ್ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸೊ ಅವಳಿಗೋಸ್ಕರ ಸೆಲೆಬ್ರೇಷನ್ ಮಾಡಿದ್ವಿ. ಅದು ಸ್ಪಾರ್ಕಲ್ಸ್ ತಂದಿದ್ದು ಕರೆಕ್ಟಾಗಿ ಇದಾಗ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ. ಹಚ್ಚಿದ ತಕ್ಷಣ ಆಫ್ ಆಗೋಗ್ತಿತ್ತು. ನನ್ನ ಮಗಳು ಹೆದರ್ಕೊಳ್ತಾ ಇದ್ಲು. ನನ್ನ ಮಗಳಿಗೆ ಈ ಬರ್ಡೇಗೆ 4 years ಕಂಪ್ಲೀಟ್ ಆಯಿತು. ನೋಡಿ ಎಷ್ಟು ದೊಡ್ಡೊಳಾಗಿಬಿಟ್ಟಿದ್ದಾಳೆ. ಅವಳೇ ನಿಂತ್ಕೊಂಡು ಕೇಕ್ ಕಟ್ ಮಾಡ್ತಿದ್ದಾಳೆ. ಸೊ ಅವಳಂತೂ ಫುಲ್ಲು ಖುಷಿಯಾಗಿದ್ಲು ಸೆಲೆಬ್ರೇಷನ್ಗೋಸ್ಕರ. ಸೊ ನಾವು ಪ್ರೀ ಆರ್ಡರ್ ಮಾಡಿರಲಿಲ್ಲ. ಸೊ ಎಲ್ಲ ಮಕ್ಳಿಗೂ ಜಾಸ್ತಿ ಬೇಕಾಗುತ್ತೆ ಅಂದ್ಬಿಟ್ಟು ಸಪ್ರೇಟು 1.5 kg ತಂದಿದ್ವಿ. ಸೊ ಅವಳಂತೂ, ನನ್ನ ಮಗಳಂತೂ ಫುಲ್ಲು ಖುಷಿಯಾಗಿದ್ಲು. ಎಲ್ಲ ಅವರ ಫುಲ್ಲು ಪುಟಾಣಿ ಚೋಟಾ ಗ್ಯಾಂಗ್ ಸೀನ್ ಇದೆ, ಎಲ್ಲರನ್ನೂ ಕರೆದು ಸೆಲೆಬ್ರೇಟ್ ಮಾಡಿದ್ವಿ. ಸೊ ನನ್ನ ಮಗಳಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಅವಳ ಖುಷಿ ನಾನು ನೋಡಿ ಫುಲ್ಲು ಹ್ಯಾಪಿಯಾಗಿದ್ಲು ನನ್ನ ಮಗಳಂತೂ. ಎಲ್ಲ ಮಕ್ಕಳು ಕೇಕ್ ತಿನ್ನೋದಕ್ಕೋಸ್ಕರ ಕಾಯ್ತಾ ಇದ್ರು. ಸೊ ನನ್ನ ಮಗಳಿಗಂತೂ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಕೇಕ್ ತಿನ್ಸಿದ್ರು. ಅವಳಂತೂ ಬೇಡ ಅಂದರೆ ತಿಂತಾಯಿದ್ಲು. ನನ್ನ ಮಗಳಿಗೆ ಇಷ್ಟ, ಬಟ್ ತುಂಬ ಜಾಸ್ತಿನೂ ತಿನ್ನೋಕ್ಕೋಗಲ್ಲ. ಬಟ್ ಶಿ ಲವ್ಸ್ ಕೇಕ್. ಯಾರು ತಾನೇ ಇಷ್ಟಪಡಲ್ಲ ಮಕ್ಕಳು. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಡಿನ್ನರ್ಗೆ, ರೊಟ್ಟಿಗರ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ನೈಟು ಅಮ್ಮನ ಫ್ಯಾಮಿಲಿ ಮತ್ತು ನಮ್ಮ ಭಾವ ಅಕ್ಕನೂ ಕೂಡ ಕರೆದಿದ್ದೆ. ಸೊ ಎಲ್ಲರೂ ಸೇರಿ ಗಾಂಧಿ ಬಜಾರಲ್ಲಿರುವಂತಹ ರೋಟಿಗರ್ಗೆ ಹೋಗಿದ್ವಿ. ಮೋಸ್ಟ್ ಆಫ್ ದ ಟೈಮ್ ನಾವು ಆಫನ್ ವಿಸಿಟ್ ಮಾಡ್ತಾ ಇರ್ತೀವಿ. ಎಲ್ಲರೂ ಹೋಗಿ ಆಲ್ಮೋಸ್ಟ್ ನಾವು ಹೋಗಿದ್ದು 8:45 ಲೇಟಾಗಿ ಹೋಗಿತ್ತು. ನಾವು ಮನೆಯಿಂದ ಹೊರಡೋ ಅಷ್ಟರಲ್ಲಿ ಎಲ್ಲ ಸೆಲೆಬ್ರೇಷನ್ ಮಾಡಿ ಎಲ್ಲ ಮಕ್ಕಳು ಕೇಕ್ ಕೊಟ್ಟು ಅವ್ರು ತಿಂದು ನಾವು ಹೊರಡೋ ಅಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ರೋಟಿಗರಿಗೆ ಹೋಗಿ ಅಲ್ಲಿ ಆಲ್ಮೋಸ್ಟ್ ನಾವು ರಿಟರ್ನ್ ಬರೋ ಅಷ್ಟರಲ್ಲ 10:30 ಆಗೋಗಿತ್ತು. ಹೋಗಿ ರೋಟಿಗರೆಲ್ಲ ರೋಟಿ ಆ್ಯಂಡ್ ಗ್ರೇವೀಸ್ ಎಲ್ಲ ಟ್ರೈ ಮಾಡಿ ಮುಗಿಸ್ಕೊಂಡು ನಾವೆಲ್ಲ ಮಾತಾಡಿಕೊಂಡು ಅಲ್ಲೇ ನಿಂತ್ಕೊಂಡ್ವಿ. ಏನಾಯ್ತ ಅಂದ್ಬಿಟ್ಟು ನಾರ್ಮಲ್ ಕ್ಯಾಶುವಲ್ ಟಾಕ್ಸ್ ಮಾತಾಡಿಕೊಂಡು ನಿಂತ್ಕೊಂಡ್ವಿ. ಆಮೇಲೆ ಆಲ್ಮೋಸ್ಟ್ ರೋಟಿಗರ್ ಆಸ್ ಅ ಬೆಸ್ಟ್ ಪ್ಲೇಸ್. ಸೊ ಹೀಗೆ ನನ್ನ ಮಗಳ ಬರ್ಡೇನ ನಾವು ಮುಗಿಸಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಇನ್ನೇನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ. 5ನೇ ವರ್ಷದ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಆಗ ಹೇಗೆ ಅನಿಸುತ್ತೆ, ಹೇಗಿರುತ್ತೆ ನಮ್ಮ ಒಪಿನಿಯನ್ ನೋಡೋಣ ಅಂತ ಹೇಳಿಬಿಟ್ಟು. ಸೊ ಎಲ್ಲರೂ ನೈಟ್ ಈಚೆ ಬಂದು ಆಲ್ಮೋಸ್ಟ್ 9:45 ಆಲ್ಮೋಸ್ಟ್ 10 ಆಗಿತ್ತು. ನಿಂತ್ಕೊಂಡು ಚಿಟಾರಿಗಳೆಲ್ಲ ನಮಗೆ ಐಸ್ ಕ್ರೀಮ್ ಬೇಕು ಅಂತ ಅವರ ಚಿಕ್ಕಪ್ಪ ಬಂದಿದ್ದರು. ಸೊ ಅವ್ರ ಹತ್ರ ಹೋಗಿ ಐಸ್ ಕ್ರೀಮ್ ಕೊಡಿಸಿ ನಮಗೆ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಐಸ್ ಕ್ರೀಮ್ ತರಿಸ್ಕೊಳ್ಳೋಕ್ಕೆ ಹೋಗಿ ಐಸ್ ಕ್ರೀಮ್ ತೊಗೊಂಡು ಅವ್ರು ತಿಂತಾಯಿದ್ರು. ಸೊ ಅವರೆಲ್ಲ ಐಸ್ ಕ್ರೀಮ್ ತಿಂದು ಆಗೋವರೆಗೂ ನಾವು ವೆಯ್ಟ್ ಮಾಡಿ ಮನೆಗೆ ಬಂದ್ವಿ. ಇದಾಗಿತ್ತು ನನ್ನ ಮಗಳ ಬರ್ಡೇ ವ್ಲಾಗ್. ಸೊ ತುಂಬ ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡಿಲ್ಲ, ಮಿನಿಮಲಿಸ್ಟಿಕ್ಕಾಗಿ ಫ್ಯಾಮಿಲಿ ಜೊತೆ ಹೇಗೆ ಮಾಡಬೇಕು ಹಾಗೆ ಮಾಡಿದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಖುಷಿಯಾಗಿದ್ವಿ. ಹೀಗೆ ಎಲ್ಲ ಚಿಟ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.